ಇದರ ಜೊತೆಗೆ ಸರ್, ನಾವು ಈ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರ ಪಾತ್ರದ ಬಗ್ಗೆ ಹಿಂದೆ ಕೂಡ ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ಬಟ್ ಈಗ ಸ್ಥಳೀಯವಾಗಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಅವರು ಅಪಾಯದಿಂದ ದೂರ ಸರಿತಿದ್ದಾರೆ, ಜವಾಬ್ದಾರಿಯಿಂದ ದೂರ ಸರಿತಿದ್ದಾರೆ ಅಂತ ಹೇಳಿ ಇದನ್ನ ನಾವು ಭಾವಿಸಬೇಕಾ, ಅಥವಾ ನಾನು ಇಂಥ ವಿಚಾರಕ್ಕೆ ತಲೆ ಹಾಕೋದಿಲ್ಲ, ಇದೆಲ್ಲ ನೀವೇ ಬಗೆಹರಿಸ್ಕೊಳ್ಬೇಕಾಗಿರೋ ವಿಚಾರ ಅಂತ ಹೇಳಿ ಔದಾರ್ಯತೆ ತೋರಿಸ್ತಿದ್ದಾರೆ ಅಂತ ಹೇಳಿ ಭಾವಿಸಬೇಕಾ ರಾಹುಲ್ ಗಾಂಧಿ ಅವರ ಈ ನಡೆ? ಎಸ್ಪೆಷಲಿ ನೀವು ಹೈಕಮಾಂಡ್ ನಾಯಕರು, ನೀವು ಒಂದು ಪಕ್ಷವನ್ನ ಮುನ್ನಡೆಸೋರು, ನೀವು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರು, ರಾಷ್ಟ್ರ ಮಟ್ಟದಲ್ಲಿ ಒಂದು ಪಕ್ಷವನ್ನ ಲೀಡ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ನಾಯಕತ್ವ ಬದಲಾವಣೆ ಇರಬಹುದು, ಬೇಕಾದಷ್ಟು ಸವಾಲುಗಳು ಬರ್ತವೆ. ಈ ಸವಾಲುಗಳು ಬಂದಾಗ ಅದನ್ನ ಅಲ್ಲಿ ಅಗತ್ಯತೆ ಅಥವಾ ಆ ಸಂದರ್ಭ ಸ್ಥಿತಿಗತಿಗೆ ಅನುಗುಣವಾಗಿ ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕು, ವಿಶ್ವಾಸಕ್ಕೆ ತಗೋಬೇಕು. ಇದು ಒಂದು ಪ್ರೋಸೆಸ್. ಈ ಪ್ರೋಸೆಸ್ಸಿನ ಸಂದರ್ಭದಲ್ಲಿ ನಾಯಕರಿಗೆ ಕರೆದು ಇದು ನಮ್ಮ ಡಿಸಿಷನ್, ಇದು ಈ ತರ ನೀವು ಹೋಗಿ ಅಥವಾ ನೀವು ಬನ್ನಿ ಅಂತ ಹೇಳಿ ವಿಶ್ವಾಸಕ್ಕೆ ತಗೊಳ್ಳೋದು, ಒಂದು ಡಿಸಿಷನ್ ತಗೊಳ್ಳೋದು, ಏನೋ ಒಂದು ಮಾಡ್ಬೇಕಾಗುತ್ತದು. ಅದು ಒಂದು ಪಕ್ಷದಲ್ಲಿ ಯಾವುದೇ ಪಕ್ಷ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮೊದಲಿಂದಲೂ ನಡ್ಕೊಂಡ್ ಬಂದಿರುವಂತಹ ಪದ್ಧತಿ. ಇಂಥ ಸಂದರ್ಭದಲ್ಲಿ ನೀವು ಲೋಕಲ್ ಆಗಿ ನೀವು ಬಗೆಹರಿಸ್ಕೊಳ್ಳಿ ಅಂತಂದ್ರೆ ನೀವ್ ಹೇಳಿದಾಗೆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋದು ಆಗಲ್ಲ, ಅಥವಾ ಭಯದಿಂದ ದೂರ ಇರೋದು ಅಲ್ಲ, ಪಲಾಯನವೂ ಅಲ್ಲ. ಯಾರು ಅದನ್ನ ಹೇಳಿದ್ರೆ ತೀರ್ಮಾನ ಮಾಡುವಂತವ್ರು ಈ ಕ್ರೈಸಿಸ್ಸಿನ ಸಂದರ್ಭದಲ್ಲಿ ಇಲ್ಲ ನೀವು ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಅದು ಎಸ್ಕೇಪಿಸಮ್ ಆಗುತ್ತೆ. ಹೈಕಮಾಂಡ್ ಮಸ್ಟ್ ಇಂಟರ್ವೀನ್. ಈ ಅಂದ್ರೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ನ ಫ್ಯೂಚರ್ ಅಂತ ಹೇಳಿ ಹಿಂದಿನ ಭೂತಕಾಲದ ಅನೇಕ ವರ್ಷಗಳಿಂದ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಕಾಂಗ್ರೆಸ್ನ ಭವಿಷ್ಯವಾಗಿರುವ ರಾಹುಲ್ ಗಾಂಧಿ ಅವರೇ ಎಸ್ಕೇಪಿಸಮ್ ತೋರಿಸ್ತಿದ್ದಾರೆ ಅಂತಂದ್ರೆ ಇದನ್ನ ಹೆಂಗೆ ವ್ಯಾಖ್ಯಾನ ಮಾಡಬೇಕು ಅಥವಾ ಹೆಂಗ್ ಅರ್ಥೈಸ್ಕೊಳ್ಬೇಕು? ಕಾಂಗ್ರೆಸ್ನ ಕಾರ್ಯಕರ್ತರು, ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಮೇಲೆ ಹೋಗುವ ಸಂದೇಶ, ಪರಿಣಾಮಗಳು ಎಂಥದ್ದು ಅಂತ? ಪರಿಣಾಮ ಆಗ್ಬಿಟ್ಟಿದೆ ಸ್ಮಿತಾ ಅವ್ರೆ. ಆಲ್ರೆಡಿ ಈಗ ಮೊದಲು ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದು ಡ್ರಾಮಾ ಮಾಡಕ್ ನೋಡಿದ್ರು, ಬ್ರೇಕ್ಫಾಸ್ಟ್ ಮೀಟಿಂಗ್ ಫ್ಲಾಪ್ ಆಯ್ತು. ಅದಾದ ನಂತರ ಡಿಫರೆನ್ಸಸ್ ಮಂಗಳೂರಲ್ಲಿ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರ ಸಮ್ಮುಖದಲ್ಲಿ ಕಾರ್ಯಕರ್ತರ ಮಟ್ಟಕ್ಕೆ ರೂಟಿಗೆ ಈ ನಾಯಕತ್ವದ ವಿಚಾರ ಗುಂಪುಗಳಾಗಿ ಬೆಳೀತು. ಅಲ್ಲಿ ಡಿಕೆಶಿ ಅವರು ಒಂದು ಗುಂಪು, ಸಿಎಂ ಅವ್ರದ್ದು ಗುಂಪು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಂದೆ. ಅದಾದ ನಂತರ ವಿಧಾನಸಭೆಯಲ್ಲಿ ಸಿಎಂ ಅದನ್ನು ಘೋಷಣೆ ಮಾಡೋದ್ರ ಮೂಲಕ ಡಿಸಿಎಂ ಅದು ಇಲ್ಲ ಒಪ್ಪಂದ ಆಗಿರೋದು ನಿಜ ಅಂತ ಹೇಳುವ ಮೂಲಕ ಸಿಎಂ ಮತ್ತು ಡಿಸಿಎಂ ಒಂದೇ ತಿಂಗಳಲ್ಲಿ ಬ್ರೇಕ್ಫಾಸ್ಟ್ ಮಾಡಿದವರು 3 ವಾರದಲ್ಲಿ ಮುಖಾಮುಖಿ ಸಂಘರ್ಷಕ್ಕೆ ಎದುರಾಗುವ ಘಟ್ಟಕ್ಕೆ ಬಂದು ತಲುಪಿದೆ. ಇಬ್ಬರು ಕೂಡ ದೆಹಲಿಗೆ ಯಾವಾಗ ಕರೀತಾರೆ ಅನ್ನುವ ಮಟ್ಟಕ್ಕೆ ಪರಿಸ್ಥಿತಿ ಬಂದು ತಲುಪಿದೆ. ಈ ಹಂತಕ್ಕೆ ಮುಖಾಮುಖಿ ಸಿಎಂ ಮತ್ತು ಡಿಸಿಎಂ ಬಂದು ತಲುಪಿದ ನಂತರವೂ ಕೂಡ ನೀವೇ ಬಗೆಹರಿಸ್ಕೊಳ್ಳಿ ಅಂತಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲೇ ಮುಗಿದು ಹೋಗೋದು, ಲಂಚ್ ಮೀಟಿಂಗ್ ಅಲ್ಲೇ ಮುಗಿದು ಹೋಗೋದು. ಅದು ಅಷ್ಟು ಹಗುರನ ಅಲ್ಲ. ಅವರು ಎತ್ತರದ ನಾಯಕರು, ಕರ್ನಾಟಕದ ರಾಜಕಾರಣ ಗೊತ್ತು ಅವರಿಗೆ. ಅವರು ಸರಿಯಾದ ತೀರ್ಮಾನವನ್ನ ಅವರು ಬನ್ನಿ ಡೆಲ್ಲಿಗೆ ಅಂತಲೋ, ಇಲ್ಲ ನಾವು ಕೂತ್ ತೀರ್ಮಾನ ಮಾಡ್ತೇವೆ, ಸಂಕ್ರಾಂತಿ ಹೊತ್ತಿಗೆ ತೀರ್ಮಾನ ಮಾಡ್ತೇವೆ, ಅಲ್ಲಿವರೆಗೆ ಸುಮ್ನಿರಿ ಅಂತಲೋ ಅವ್ರು ಹೇಳ್ಬೋದಿತ್ತು. ಲೋಕಲ್ ಇಶ್ಯೂ ಹೇಗಾಗುತ್ತೆ? ಅಲ್ಲ. ಹೀಗಾಗಿ ಹೈಕಮಾಂಡು ಫರ್ಮದ ತೀರ್ಮಾನವನ್ನು ತಗೋಬೇಕು. ಅದು ಯಾರ ಪರನೋ ಯಾರ ವಿರುದ್ಧನೋ ಆ ಫರ್ಮದ ತೀರ್ಮಾನ ತೆಗೆದುಕೊಳ್ಳದೆ ಹೋದ್ರೆ ಕಾಂಗ್ರೆಸ್ ನಲ್ಲಿ ಬೇರು ಮಟ್ಟಕ್ಕೆ ಭಿನ್ನಮತ ವ್ಯಾಪಿಸಿ ಅಲ್ಲಿ ಆ ಬಣ, ಈ ಗುಂಪು, ಈ ಬಣ. ನನಗೆ ಗೊತ್ತಿರುವ ಇನ್ನೊಂದು ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಸ್ಮಿತಾ ಅವರೇ. ನಾನು ಒಂದು 7-8 MLA ಜೊತೆ ಮಾತಾಡಿದೆ. ಆ MLA ಒಂದು ಬಣದ MLA ಆ MLA ಏನ್ ಹೇಳ್ತಾರೆ ಅಂದ್ರೆ ಜನವರಿ 9 ತನಕನೋ 6 ತನಕನೋ ನಾವು ಸುಮ್ಮನಿರ್ತೇವೆ. ಹೈಕಮಾಂಡು ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ಒಂದು 20-25 ಜನ MLAs ನಾವು ಸುದ್ದಿಗೋಷ್ಠಿಯನ್ನ ಕರೆದು ಈ ಸರ್ಕಾರದಲ್ಲಿ ಶಾಸಕರಿಗೆ ಮಾನ್ಯತೆ ಇಲ್ಲ, ಕೆಲವೇ ವ್ಯಕ್ತಿ ಮುಖ್ಯಮಂತ್ರಿಯನ್ನ ಸುತ್ತುವರೆದು ಅವರು ತಮ್ಮದೇ ಆದ ಬೇಳೆಯನ್ನ ಬೇಯಿಸ್ಕೊತಿದ್ದಾರೆ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ, ಬಹಿರಂಗ ಸ್ಟೇಟ್ಮೆಂಟ್ ಅನ್ನ ನಾವು ಗುಂಪುಗೂಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾಗಿ ಬರುತ್ತೆ ಅನ್ನುವ ಮಾತನ್ನ ನನಗೆ ಹೇಳಿದ್ರು. ಅದು ಕೇಸ್ ಹಿಂಗ್ ನಿಜವಾಗ್ಲೂ ಆಗಿದ್ದೆ ಆದಲ್ಲಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ನೆವರ್ ಬಿಫೋರ್ ಅನ್ನೋ ರೀತಿಯಲ್ಲಿ ಆಗೋಗುತ್ತಾ? ಕಾಂಗ್ರೆಸ್ ಪಕ್ಷಕ್ಕಂತೂ ನೋ ಡೌಟ್ ಮುಜುಗರ. ಇದು ನನ್ನ ರೀಡಿಂಗ್ ಏನು ಇಲ್ಲ. ನಾನು 6-7 ಜನ MLA ಜೊತೆ ಮಾತಾಡಿದಾಗ ಒಂದು ಬಣದಿಂದ ಅವರು ಇದನ್ನ ಹೇಳಿದ್ರು ನನಗೆ. ಅಂದ್ರೆ ಎಲ್ಲ
ಅದು ಅವರು ಅನಂತರ ಏನಾಗುತ್ತೋ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈಗ ಅವರ ತಲೆಯಲ್ಲಿ ಇರುವಂತದ್ದನ್ನ ಅಂದ್ರೆ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದ್ರೆ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರೋದಕ್ಕೆ ಈ ಗುಂಪಿನ ಶಾಸಕರು ತಮ್ಮದೇ ಆದ ತಂತ್ರವನ್ನ ಬಳಸೋದಕ್ಕೆ ಸಜ್ಜಾಗಿದ್ದಾರೆ ಅನ್ನೋದು ಒಟ್ಟು ನನ್ನ ಮಾತಿನ ಸಾರಾಂಶ. ಇಷ್ಟೆಲ್ಲ ಆಗೋವರೆಗೂ ಕೂಡ ಹೈಕಮಾಂಡ್ ಮೌನವಾಗೇ ಇದ್ದು ಬಿಟ್ರೆ ನೀವು ಬಗೆಹರಿಸ್ಕೊಳ್ಳಿ ಅಂತ ಕೈ ಬಿಟ್ಬಿಟ್ರೆ ಅಥವಾ ಕೈ ಚೆಲ್ಲಿದ್ರೆ ಈ ಪರಿಸ್ಥಿತಿಯನ್ನ ಸರ್ ಹಿಂದೆ ಕೂಡ ಹೀಗೆ ಪವರ್ ಟಸಲ್ ಆದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಪಕ್ಷವೇ ಇಬ್ಬಾಗವಾಗುವ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಎದುರಿಸೋದನ್ನ ಕೂಡ ನಾವು ಗಮನಿಸಿದೀವಿ. ಇಲ್ಲಿ ಆಗೋದಿಲ್ಲ ಅನ್ನೋ ವಿಶ್ವಾಸ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಂತ? ಅದು ಹೈಕಮಾಂಡ್ನವರು ತೀರ್ಮಾನವನ್ನ ಕೈಗೊಳ್ಳಬೇಕು. ಯಾಕೆ ಅಂತಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಕರ್ನಾಟಕ ಉಸ್ತುವಾರಿ ಇರುವಂತಹ ಸುರ್ಜೇವಾಲಾ ಈ ಕಡೆ ತಲೆ ಹಾಕ್ತಿಲ್ಲ, ಅವರು ಯಾರಿಗೂ ಸಿಗ್ತಾ ಇಲ್ಲ. ಕರ್ನಾಟಕದ ಇನ್ಚಾರ್ಜ್ ಕೊಟ್ಟಂತಹ ಹೈಕಮಾಂಡ್ ನ ಪ್ರಮುಖ ವ್ಯಕ್ತಿ ಸುರ್ಜೇವಾಲಾ ಯಾಕಾಗಿ ಕರ್ನಾಟಕದಲ್ಲಿ ಇಷ್ಟೊಂದು ಕ್ರೈಸಿಸ್ ಡೀಪ್ ಆದ್ರೂ ಕೂಡ ತಲೆ ಹಾಕ್ತಿಲ್ಲ. ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಒಂದ್ ನಿಲುವು, ಅವರು ಮುಖ್ಯಮಂತ್ರಿಗಳ ಪರ ಇದ್ದಾರೆ. ಮತ್ತೊಬ್ಬ ಎಐಸಿಸಿ ಜನರಲ್ ಸೆಕ್ರೆಟರಿ ಅವರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ. ಆದ್ರೆ ಅವರು ಕರ್ನಾಟಕದ ಇನ್ಚಾರ್ಜ್ ಆದ್ರೂ ಕೂಡ ಮಧ್ಯಪ್ರವೇಶವನ್ನ ಅವರು ಮಾಡ್ತಾ ಇಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಕರ್ನಾಟಕದ ವಿಚಾರದಲ್ಲಿ ಎಐಸಿಸಿ ಮಟ್ಟದಲ್ಲಿ ಅಭಿಪ್ರಾಯ ಭೇದ ಇರೋದು ನನಗೆ ಎದ್ದು ಕಾಣ್ತಾ ಇದೆ. ಈ ಗೊಂದಲ ಇಲ್ಲಿಯ ಲೀಡರ್ಸ್ ಗಳಿಗಿಂತ ಹೆಚ್ಚಾಗಿ ಹೈಕಮಾಂಡ್ ಲೀಡರ್ಸ್ ಗಳನ್ನೇ ಕಾಣ್ತಾ ಇದೆ. ಅವರು ಕರ್ನಾಟಕದ ವಿಚಾರದಲ್ಲಿ ಸ್ಪಷ್ಟ ತೀರ್ಮಾನವನ್ನ ಕೈಗೊಳ್ಳೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಒಂದ್ ರೀತಿ ಇತ್ತು ಅಂತಂದ್ರೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಇನ್ನೊಂದು ರೀತಿಯಲ್ಲಿದೆ. ಹೀಗಾಗಿ ಇಲ್ಲಿ ಗೊಂದಲ ಇರೋದು ನಿಶ್ಚಿತವಾಗಿ ಎದ್ದು ಕಾಣ್ತಾ ಇರೋದ್ರಿಂದ ಈ ಗೊಂದಲವನ್ನ ಹೈಕಮಾಂಡ್ ಬಗೆಹರಿಸಲಿಲ್ಲ ಅಂದ್ರೆ ಅವರು ಕರ್ನಾಟಕದಿಂದ ಪ್ರತಿಕೂಲ ವಾತಾವರಣವನ್ನಷ್ಟೇ ನಿರೀಕ್ಷೆ ಮಾಡ್ಬೇಕಾಗಿ ಬರುತ್ತೆ. ಇದೆಲ್ಲದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸರ್ ನಾನು ಈ ಬ್ರೇಕಿಂಗ್ ಅಪ್ಡೇಟ್ ಕೊಡ್ಲಿಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲಾ ಕ್ಯಾಲಿಬರ್ ಇದೆ. ಎಐಸಿಸಿ ಅಧ್ಯಕ್ಷರು ಅನ್ನೋದ್ರ ಜೊತೆಗೆ ಕರ್ನಾಟಕದವರು, ಇಲ್ಲಿನ ರಾಜಕೀಯವನ್ನ ಒಳಗೂ ಹೊರಗೂ, ಅದರಲ್ಲೂ ಕಾಂಗ್ರೆಸ್ ಪಾಳ್ಯದ ಒಳಗೂ ಹೊರಗುವನ್ನ ಅರ್ಥ ಮಾಡ್ಕೊಂಡವರು. ಎಲ್ಲ ಇದ್ದು ಕೂಡ, ಎಲ್ಲ ಅರಿವಿದ್ದು ಕೂಡ ಯಾವುದೇ ಡಿಸಿಷನ್ ಅನ್ನ ನಾನ್ ತೆಗೆದುಕೊಳ್ಳಿಕ್ಕಾಗ್ತಿಲ್ಲ, ಈ ಕುರ್ಚಿ ಕಾದಾಟಕ್ಕೆ ಒಂದು ಪರಿಹಾರವನ್ನ ಕೊಡ್ಲಿಕ್ಕಾಗ್ತಾ ಇಲ್ಲ ಅನ್ನೋದು ಅವ್ರ ಮೇಲೆ ಎಂಥ ಪರಿಣಾಮ ಬೀರಿರಬಹುದು ಅಂತ? ಖಂಡಿತ ಅವ್ರ ಮೇಲೆ ಪರಿಣಾಮ ಬೀರಿದ್ದಕ್ಕೆ ಅವರು ಏನು ಇಲ್ಲದೇನೆ ಲೋಕಲ್ ಅಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಿರೋದು. ಅದು ಅವ್ರ ಸ್ಟೇಟ್ಮೆಂಟ್, ಅವ್ರು ಯಾಕೆ ಆ ಸ್ಟೇಟ್ಮೆಂಟ್ ನ ಕೊಟ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯದ ವಿಚಾರ. ಗುಂಪುಗಳಾಗಿದೆ, ಶಾಸಕರಲ್ಲಿ ಗುಂಪಾಗಿದೆ, ಕಾರ್ಯಕರ್ತರಲ್ಲಿ ಬಣ ಆಗಿದೆ, ನಾಯಕರು ಮುಖಾಮುಖಿ ನಿಂತಿದ್ದಾರೆ. ಮುಖ್ಯಮಂತ್ರಿಗಳು ಟಫ್ ಆಗ್ತಾ ಇದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಬೆಳಗಾವಿನಲ್ಲಿ 5 ಜನ ಮಂತ್ರಿಗಳ ಡಿನ್ನರ್ ಮೀಟಿಂಗ್ ನ ಬಳಿಕ, ಡಿನ್ನರ್ ಮೀಟಿಂಗ್ ಅಲ್ಲಿ ಮಹದೇವಪ್ಪ ಇದ್ರು, ಜಾರಕಿಹೊಳಿ ಅವರು ಇದ್ರು, ಮುಖ್ಯಮಂತ್ರಿ ಇದ್ರು, ಜಮೀರ್ ಅಹಮದ್ ಅವರು ಇದ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ರು. ಇದರ ನಡುವೆ ಒಂದ್ ವೇಳೆ ನಾಯಕತ್ವ ಬದಲಾವಣೆ ಇತ್ತು ಅಂದ್ರೆ ದಲಿತ ಮುಖ್ಯಮಂತ್ರಿ ಬರಬೇಕು ಅನ್ನುವ ಒಂದು ವಾದವನ್ನ ಈ ಗುಂಪೆ ಹುಟ್ಟಾಕಿದೆ. ಮತ್ತು ಆ ಮೀಟಿಂಗಿನ ಬಳಿಕ ಸಿಎಂ ಅಗ್ರೆಸಿವ್ ಆದ್ರು. ನೆಕ್ಸ್ಟ್ ಡೇ ಅವರು ರಿಪ್ಲೈನ ಕೊಡ್ಬೇಕಾದ್ರೆ ಡಿಸಿಎಂ ಅವರು ಫ್ಲೋರ್ ಇರ್ಲಿಲ್ಲ. ಆಗ ಅವರು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ನಿಮಗೂ ಗೊತ್ತಿರುತ್ತೆ, ನಾಯಕತ್ವದ ವಿಚಾರವನ್ನ ಪ್ರತಿಪಕ್ಷಗಳು ಅವರು ಪ್ರಸ್ತಾಪ ಮಾಡಿದಾಗ ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗಿದ್ದವರು ಅದಕ್ಕೆ ಉತ್ತರ ಕೊಡದಲೆ ಅದನ್ನ ತೇರಿಸಿ ಬೇರೆ ವಿಚಾರಕ್ಕೆ ಕೊಟ್ಟು ಹೋಗ್ತಾರೆ. ಇದು ನಾವು ಕಂಡಿರುವ ಸಾಮಾನ್ಯವಾದಂತಹ ರೀತಿ. ಅಥವಾ ಇದು ತಿರುಗಿಸಿ ಅಪೋಸಿಷನ್ ಇಂದ ಚುಚ್ಚುತ್ತಾರೆ, ನಿಮ್ ಪಾರ್ಟಿನಲ್ಲಾಗಿಲ್ವಾ, ನಿಮ್ ಪಾರ್ಟಿನಲ್ಲಿ ಅಂದ್ರೆ ಆ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡ್ತಾರೆ. ನೆಕ್ಸ್ಟ್ ಉತ್ತರಕ್ಕೆ ಹೋಗ್ತಾರೆ. ಅಲ್ಲೇನು ಉತ್ತರ ಹೇಳಲೇಬೇಕು ಅಂತ ಏನಿಲ್ಲ. ಆದ್ರೆ ತಡೆದು ನಿಂತು ಕೆಣಕಿ ದೀರ್ಘವಾಗಿ ಎಳೆದು ಪದೇ ಪದೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಿದೆಯಲ್ಲ ನಾಯಕತ್ವ ವಿಚಾರದಲ್ಲಿ, ಅದು ಆರ್ಥಿಕ ಅಲ್ಲ. ಅದು ಇಟ್ ಇಸ್ ಎ ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್. ಸಿಎಂ ಮಾಡಿದ್ದು ನಾಯಕತ್ವ ವಿಚಾರದಲ್ಲಿ ದೀರ್ಘವಾಗಿ ಹೌಸ್ ಅಲ್ಲಿ ಮಾತಾಡಿದ್ದು ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್. ಅವರು ಅಗ್ರಿಮೆಂಟ್ ಆಗಿದೆ ಅನ್ನೋದನ್ನು ಒಪ್ಪಂದ ಆಗಿಲ್ಲ ಅಂತ ರೂಲ್ಡ್ ಔಟ್ ಮಾಡಿದ್ರು. ಅವರು ಹೈಕಮಾಂಡ್ ಅಂತ ಹೇಳಿದ್ರು, ಬಟ್ ಇನ್ನು ಉಳಿದ ಅವಧಿಗೂ ನಾನೇ ಸಿಎಂ ಅಂತಂದ್ರು. ಈ ಸಂದೇಶ ರವಾನೆ ಮಾಡಿದ್ದು ಇಬ್ಬರಿಗೆ, ಒಂದು ಖರ್ಗೆ ಅವರಿಗೆ, ಇನ್ನೊಂದು ಡಿ.ಕೆ. ಶಿವಕುಮಾರ್ ಅವರಿಗೆ, ಇನ್ನೊಂದು ಹೈಕಮಾಂಡ್. ಖರ್ಗೆ ಅವರಿಗೆ ಅಂದ್ರೆ ಹೈಕಮಾಂಡ್ಗೆ, ನಾನು ಅಧಿಕಾರದಿಂದ ಇಳಿಯಲ್ಲ, ನನಗೆ ಚೇಂಜ್ ಅನ್ನುವ ಸಿಗ್ನಲ್ ಅಲ್ಲಿಂದ ಪಾಸ್ ಆಯ್ತು.
ಹಾಗಾದ್ರೆ ಹೈಕಮಾಂಡ್ ಈಗ ಏನ್ ಮಾಡ್ಬೇಕು ಇದು ಪ್ರಶ್ನೆ. ಖರ್ಗೆ ಅವರ ಮುಂದಿರುವ $1 million ಪ್ರಶ್ನೆ ಮುಂದೇನು ಮಾಡ್ಬೇಕು. Correct. ಇದ್ರ ಹೇಳಿ